ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಸಾವಯವ ಬೆಲ್ಲ ತಯಾರಿಸುವ ಘಟಕದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳೋಣ. ನಾನು ಹೇಳಲು ಹೊರಟಿರುವ ಸಾವಯವ ಬೆಲ್ಲ ತಯಾರಿಕೆ ಘಟಕವು ಸಾಗರ ಮತ್ತು ಹೊಸನಗರದ ಮಧ್ಯೆ ಕೇಶವಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಈ ಘಟಕ ಇದೆ. ಇಲ್ಲಿಗೆ ಸುಮಾರು 30ರಿಂದ 40 ಕಿಲೋಮೀಟರ್ಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು, ಕಬ್ಬನ್ನು ಬೆಳೆದಿರುವ ರೈತರು ಈ ಘಟಕಕ್ಕೆ ತಂದು ಯಾವುದೇ ರಾಸಾಯನಿಕ ಮಿಶ್ರಣವಿಲ್ಲದ ಶುದ್ಧ ಜೇನಿ ಬೆಲ್ಲವನ್ನು ತಯಾರಿಸ್ಕೊಂಡು ಹೋಗ್ತಾರೆ. ಈ ಘಟಕವು ಸುಮಾರು ಜನವರಿಯಿಂದ ಆರಂಭಗೊಂಡು ಜೂನ್ವರೆಗೂ ಸುತ್ತಮುತ್ತಲಿನ ರೈತರ ಕಬ್ಬನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಶುದ್ಧವಾದ ಬೆಲ್ಲವನ್ನು ತಯಾರಿಸಿಕೊಡ್ತಾರೆ. ಈ ಘಟಕದಲ್ಲಿ ಪ್ರತಿನಿತ್ಯವೂ 15ಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಬ್ಬನ್ನು ಮಿಷಿನಿಗೆ ಹಾಕ್ತಾ ಇದ್ದಾರೆ. ಒಂದು ಕಡೆಯಿಂದ ಅದ್ರ ತ್ಯಾಜ್ಯ ಎಲ್ಲ ಕೆಳಗೆ ಬೀಳ್ತಾ ಇದೆ, ಇನ್ನೊಂದು ಕಡೆಯಿಂದ ಕಬ್ಬು ಹಾಕ್ತಾ ಇದ್ದಾರೆ. ಹಾಗೂ ಇನ್ನೊಂದು ಕಡೆಯಿಂದ ಕಬ್ಬಿನ ಹಾಲನ್ನು ಬರ್ತಾ ಇರೋದು ಸಹ ನಾವು ನೋಡ್ಬೋದು. ಇದು ಸಂಪೂರ್ಣ ಹಾಲನ್ನು ಹಿಂಡ್ತಾ ಇರೋದು ಸಹ ನಾವು ಕಾಣ್ಬೋದು. ಈ ಪೈಪಿನ ಮುಖಾಂತರನೇ ಕೊಪ್ಪರಿಗೆಲ್ಲ ಹಾಲು ತುಂಬಿಸ್ತಾರೆ. ಅಂದರೆ ನಾವು ಹೋದಾಗ ಈ ಕೊಪ್ಪರಿಗೆಲ್ಲ ಹಾಲು ತುಂಬಿಸಿ ಇಟ್ಟಾಗಿತ್ತು, ಹಾಗಾಗಿ ನನಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಪೈಪ್ ಮಾತ್ರ ತೋರಿಸ್ತಾ ಇದ್ದೀನಿ. ನಾವು ಇಲ್ಲೂ ಸಹ ನೋಡ್ಬೋದು, ಎಷ್ಟು ದೊಡ್ಡ ಕೊಪ್ಪರಿಗೆ ನೋಡಿ ಕಬ್ಬಿನ ಹಾಲು ಹಾಕಿದ್ದಾರೆ. ಅಂದರೆ ಎಷ್ಟು ಕುದೀತಾ ಇದೆ ನೋಡಿ, ದೊಡ್ಡ ಕೊಪ್ಪರಿಗೆ. ಇದೇ ಥರ ಕೊಪ್ಪರಿಗೆ ಇಲ್ಲಿ 3 ಕೊಪ್ಪರಿಗೆ ಇದೆ. ಇದೇ ಥರ ದೊಡ್ಡ ಕೊಪ್ಪರಿಗೆ ನೋಡಿ ಹಾಲು ಹೇಗೆ ಕುದೀತಾ ಇದೆ ನೋಡಿ. ಹಾಗೆ ಪೈಪಿನಿಂದ ಕಬ್ಬಿನ ಹಾಲು ತುಂಬಿಸಿದ ನಂತರ ಕಬ್ಬಿನ ಸಿಪ್ಪೆಯಿಂದ ಬೆಂಕಿ ಹಚ್ತಾರೆ. ಇಲ್ಲೂ ಸಹ ನೀವು ನೋಡ್ಬೋದು, ಕಾಡಿನ ಕಟ್ಟಿಗೆಯನ್ನು ಬಳಸದೆ ಈ ಕಬ್ಬಿನ ತ್ಯಾಜ್ಯ ವಸ್ತುವಿನಿಂದಲೇ ಬೆಲ್ಲವನ್ನು ಬೇಯಿಸಲಾಗುತ್ತದೆ. ಇವರು ಕಬ್ಬಿನ ಸಿಪ್ಪೆನ ಹಾಕ್ತಿರೋದು ನಾವು ಕಾಣ್ಬೋದು. ಸಂಪೂರ್ಣವಾಗಿ ಬೆಲ್ಲ ತಯಾರಾಗುವವರೆಗೂ ನಿರಂತರವಾಗಿ ಕಬ್ಬಿನ ಸಿಪ್ಪೆಯನ್ನು ಹಾಕ್ತಾನೆ ಇರ್ತಾರೆ. ಅಂದರೆ ಇದನ್ನು ಅವರು ಒಂದೇ ಅರ್ಧ ಗಂಟೆನೋ 1 ಗಂಟೆನೋ ಬಿಟ್ಟು ಹಾಕ್ತಾರಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಹಾಕ್ತಾನೇ ಇರಬೇಕು. ಇದು ಸಹ ನಾವು ಕಾಣ್ಬೋದು. ಅಂದರೆ ಕಟ್ಟಿಗೆನ ಬಳಸದೆ ಇದನ್ನು ತ್ಯಾಜ್ಯ ವಸ್ತುವಿನಿಂದಲೇ, ಅಂದರೆ ಇದರ ಉಪಯೋಗವೂ ಸಹ ಇದೆ ಅಂತ ಸಹ ನಾವು ನೋಡ್ಬೋದು. ನೋಡಿ ಯಾವ ಥರ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಕಂಟಿನ್ಯೂಸ್ ಆಗಿ ಹಾಕ್ತಾನೇ ಇರಬೇಕು. ನಾವೀಗ ಕಬ್ಬಿನ ಸಿಪ್ಪೆ ಅಂತ ಹೇಳಿದ್ವಲ್ಲ, ನಾವು ಹಳ್ಳಿಗಳಲ್ಲಿ ಈ ಕಬ್ಬಿನ ಸಿಪ್ಪೆನ ಅಳ್ಳಾಟೆ ಅಂತಲೂ ಕರೀತಾರೆ. ಕೊಪ್ಪರಿಗೆ ಹಾಲು ಕುದಿಯಲು ಶುರುವಾದಾಗ ಅಂದರೆ ಕಬ್ಬಿನ ಹಾಲಿನಂಥ ತ್ಯಾಜ್ಯವೆಲ್ಲ ಮೇಲೆ ಬರುತ್ತೆ. ಒಂದು ಬಟ್ಟೆ ಸಹಾಯದಿಂದ ಅದನ್ನೆಲ್ಲ ಸೋಸ್ಕೊಳ್ತಾರೆ. ಹಾಗೆ ಇಲ್ಲಿ ಒಂದು ಡ್ರಮ್ ಸಹ ನಾವು ಕಾಣ್ಬೋದು. ಇದಕ್ಕೆ ಎಲ್ಲ ತ್ಯಾಜ್ಯವನ್ನೆಲ್ಲ ಹಾಕ್ತಾರೆ. ಕೊಪ್ಪರಿಗೆ ಕಬ್ಬಿನ ಹಾಲು ಸುಮಾರು 3ರಿಂದ 4 ಗಂಟೆಗಳ ಕಾಲ ಕುದಿಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ರೆಡಿಯಾಗಿದೆ. ಈಗ ನೀರನ್ನು ತೆಗೆದುಕೊಂಡು ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಬೆಲ್ಲದ ಹದವನ್ನು ಹಿಡಿತಾರೆ. ಬೆಲ್ಲದ ಹದ ಸರಿಯಾದ ಮೇಲೆ ಈ ಕೊಪ್ಪರಿಗೆಯನ್ನು ನೋಡಿ ಈ ಟ್ರಾಲಿಗಳ ಮೂಲಕ ಈ ಭಾಗಕ್ಕೆ ಬಂದು ಕೊಪ್ಪರಿಗೆಯಿಂದ ಈ ಕೆಳಭಾಗದ ಮುಚ್ಚಳವನ್ನು ತೆಗೆದು ಬೆಲ್ಲವನ್ನು ಇಲ್ಲಿ ಸುರಿತಾರೆ. ಇಲ್ಲಿ ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ, ಒಂದು ಸ್ವಲ್ಪನೂ ಇಲ್ದಂಗೆ ಹೇಗೆ ಆ ಒಂದು ಜಾಗಕ್ಕೆ ಹಾಕ್ತಾರೆ ನೋಡಿ. ಈಗ ಬೆಲ್ಲನೆಲ್ಲ ತಣ್ಣಗಾಕಿ ಹಾಕಿದ್ದಾರೆ. ಅಂದರೆ ಈ ಬೆಲ್ಲನೆಲ್ಲ ತಣ್ಣಗಾಕಿ ಸುಮಾರು 3ರಿಂದ 4 ಗಂಟೆ ಕಾಲ ಬೇಕು ಅಂತ ಹೇಳಿದ್ರು. ಅಂದರೆ ಆಲೆ ಮನೆಗೆ ನಾನು ಯಾವಾಗಲೂ ಹೋಗ್ತಾನೆ ಇರ್ತೀನಿ. ಆಲೆ ಮನೇಲಿ ಅಲ್ಲಿನ ಹಾಲು ಕುಡಿಯೋದಾಗಿರ್ಬೋದು, ನೊರೆ ಬೆಲ್ಲ ತಿನ್ನೋದ್ರಿಂದ, ನಾನಂತಲ್ಲ ಸಾಮಾನ್ಯವಾಗಿ ನೀವು ಕೂಡ ಹಾಗೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಿ ನೊರೆ ಬೆಲ್ಲ ತಿನ್ನೋದ್ರಿಂದ ಅಲ್ಲಿ ಸಿಗುವಂಥ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ನಾನು ಸ್ವಲ್ಪ ನೊರೆ ಬೆಲ್ಲ ಹಾಕ್ಕೊಂಡು ರುಚಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಬೆಲ್ಲದ ಸೌಟಿನಿಂದ ಈ ರೀತಿ ಮಾಡೋದರಿಂದ ಬೆಲ್ಲವು ಮತ್ತಷ್ಟು ರುಚಿಕರವಾಗುತ್ತೆ. ಜೊತೆಗೆ ಬೆಲ್ಲವು ಬೇಗ ತಣ್ಣಗಾಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಅಂದರೆ ಬೇಗ ತಣ್ಣಗಾಗುತ್ತೆ ಅಂತ ಹೇಳಿ ಈ ಥರ ಮಾಡೋದವರು. ನಂತರ ಶುಚಿ ಇರುವ ಕ್ಯಾನ್ಗಳಿಗೆ ತುಂಬ್ತಾರೆ. ಈ ಕ್ಯಾನ್ಗಳು ರೈತರು ತಮ್ಮ ಮನೆಗೆ ಒಯ್ಯಲು ಸಿದ್ಧವಾಗಿದೆ. ಈ ಬೆಲ್ಲದ ಕ್ಯಾನ್ಗಳ ಬೆಲೆ ಈ ವರ್ಷ ಮಾರುಕಟ್ಟೆಯಲ್ಲಿ ಸ್ವಲ್ಪ ದುಬಾರಿನೇ ಆಗಿದೆ. ಮಾರುಕಟ್ಟೆಯಲ್ಲಿ ಒಂದು ಕ್ಯಾನಿನ ಬೆಲೆ 3,000ರಿಂದ 3,500ವರೆಗೂ ಮಾರಾಟವಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅದೇ ಈ ವರ್ಷ ಮಾತ್ರ ಈ ಒಂದು ಒಳ್ಳೆ ಬೆಲೆ ಬಂದಿದೆ. ಇಷ್ಟು ವರ್ಷ ಅಷ್ಟೊಂದು ಬೆಲೆ ಇರಲಿಲ್ಲ ಅಂತ. ಅಂದರೆ 2,000, 2,200, 2,300 ಆ ಥರ ಇತ್ತು. ಈ ವರ್ಷ ಮಾತ್ರ 3,000, 3,500 ತನಕ ಇದೆ. ಈ ವರ್ಷ ಮಾತ್ರ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಅಲ್ಲಿನ ರೈತರು. ಈ ಬೆಲ್ಲ ತಯಾರಿಕಾ ಘಟಕದ ಬಗ್ಗೆ ಇಲ್ಲಿ ಕೆಲಸ ಮಾಡ್ತಿರುವ ಕಾರ್ಮಿಕರು ತಮ್ಮ ಅನುಭವಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. 6 ಬಾಣೆ ಅಂದರೆ 12 ಡಬ್ಬ ಒಂದು ಬಾಣಿಗೆ.
ಎಷ್ಟು ಇದು ಬೇಯಕ್ಕೆ ಎಷ್ಟು ಟೈಮ್ ಬೇಕು? ಎಷ್ಟೊತ್ತು ಬೇಕು ರೀ? 3 ತಾಸು ಬೇಕು. 3 ತಾಸು ಬೇಕಾ? ಬೆಲ್ಲ ಹಾಕಿ ಎಷ್ಟು ಗಂಟೆ ಆಯ್ತು ಹಾಕಿ? 3 ಗಂಟೆಗೆ ಹಾಕಿ. ಹೌದಾ? ಈಗ ನಾವು ಬೆಳಿತೀವಲ್ಲ ಕಬ್ಬು ಬೆಳೆದು ಆಲೆಮನೆ ತಂದಿದ್ದೀವಲ್ಲ, ಆಲೆಮನೆ ತಂದು ಎಷ್ಟು ಖರ್ಚಾಗುತ್ತೆ? ಇದು ಆಗಲ್ಲ ಹಾಕಲ್ಲ. ಲಾಭ ಇಲ್ಲ ಇದರಲ್ಲಿ? ಈ ವರ್ಷ ಲಾಭ. ಒಂದು ಟಿನ್ ಕಬ್ಬು ಬೆಳಿತೀವಿ, ಅದಕ್ಕೆ ಲಾಭ ಇದೆ. ಮನೆ ಖರ್ಚಿಗೆ ಬೇಕು ಬೆಳೆದು ನಮ್ಮದೇ ಭೂಮಿ ಅದೇ ಗಡಿಗೆ ಬಾಡಿಗೆ ಎಲ್ಲ ಮಾಡ್ಕೊಂಡು ಹೊಡ್ಕೊಬಾರ್ದು ಅಲ್ಲಿಗೆ ಬೆಲ್ಲ 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 ಜೇನು ಬೆಲ್ಲ. ಇದೆ. ಅಂದರೆ ಎಲ್ಲರೂ ಇಲ್ಲಿ ಬಂದು ಅವ್ರವ್ರಿಗೆ ಬೇಕಾಗಿದ್ದು ಮಾಡಿಸಿ ಹೋಗ್ಬೇಕು. ನಾವು ಬಾಡಿಗೆ ಬಾಡಿಗೆ. ನಿರಂತರ 12 ಡಬ್ಬಿ ಹಾಲಿಗೆ 550 ರೂಪಾಯಿ ಬಾಡಿಗೆ. ಹೌದಾ? ಮತ್ತೆ ನಾವು ಮನೆ ಸ್ಟಾರ್ಟ್ ಮಾಡಿ ಕೊಡ್ತೀವಿ. ಅಲ್ಲೇ ಕೆಲಸ ಎಲ್ಲ ಅವರೇ ಮಾಡ್ತೀವಿ. ಈ ಒಣಸ್ಪೇಟನ್ನು ನಾವು ಹಾಕೋಣದು ಎಲ್ಲ ಮಾಡಿ 3 ಕೊಪ್ಪರಿಗೂ ಕಂಟಿನ್ಯೂ ನಡೀತಾ ಇರ್ತವೆ ಹಿಂಗೆ. ಹಾಂ, KG ಬರುತ್ತೆ. ಒಂದು ಕ್ಯಾನು 24 KG ಬರುತ್ತೆ. ಅದು ಈಗ ಇಲ್ಲಿ ನಮ್ಮ ಹತ್ರ ಇವ್ರು ಭಟ್ರು 2800 ಖರೀದಿ ಮಾಡ್ತಾರೆ. ನಮ್ಮ ರೈತರಿಂದ ತಗೊಳ್ತಾರೆ. ಹಾಂ, ಕೊಡ್ಬೋದು. ಇವತ್ತಿನ ಈ ರೇಟಾಗಿ ಕೊಡ್ಬೋದು. ರೈತರಿಗೆ ಈ ವರ್ಷನೇ ಸ್ವಲ್ಪ ಈ ರೇಟ್ ಆಗಿರೋದು. ಈ ವರ್ಷ ಇಷ್ಟು ಆಗ್ತಿರಲಿಲ್ಲ. 1800 1900 ಎಲ್ಲ ಇರೋದು. ಈ ವರ್ಷ ಪರವಾಗಿಲ್ಲ. 2800 ಬಂದರೆ ರೈತರಿಗೆ ಸ್ವಲ್ಪ ಬೆಲೆ ಸಿಕ್ಕಿದೆ ಅಂತ ಸ್ವಲ್ಪ ಖುಷಿಯಾಗಿದೆ. ಇಲ್ಲಿ ಯಾವಾಗಲೂ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಅದಕ್ಕೆ ನಾವು ಹೆಚ್ಚು ಇಲ್ಲಿ ಹಳ್ಳಿನ ತಗೊಂಡು ಇಲ್ಲೇ ಬೆಲ್ಲ ಮಾಡಿ ತಗೊಳ್ಳೋದು ನಂಬರ್ 1. ಆಮೇಲೆ ನೀವೇ ಖರೀದಿ ಮಾಡ್ತಾರೆ ನಮ್ಮ ಹತ್ರ. ನಾವು ಮತ್ತೆ ಇಲ್ಲಿ ಬೇರೆ ಕಡೆ ಏನು ಸೇಲ್ಸ್ ಮಾಡ್ಬೇಕಾಗಿಲ್ಲ. ಇಲ್ಲ ಕಲಬೆರಕೆ ಯಾವುದು ಕೆಮಿಕಲ್ಸ್ ಅನ್ನ ಪಾಯಿಂಟ್ ಹಾಕಲ್ಲ. ನಮ್ಮ ಎದುರಿಗೆ ಮಾಡಿ ಅವರೇ ಇಲ್ಲಿ ತಗೊಳ್ತಾರೆ. ನಮ್ಗೆ ಹೆಚ್ಚಾಗಿದ್ದ ರೈತರಿಂದ ಹೆಚ್ಚಾಗಿರೋ ಬೆಲ್ಲ ಅವರೇ ಖರೀದಿ ಮಾಡ್ತಾರೆ. ಅವ್ರ ಹತ್ರ ಮತ್ತು ಅವ್ರು ನಮ್ಮ ಹತ್ರ ತಗೊಂಡು ಒಂದು 200 ರೂಪಾಯಿ ಲಾಭಕ್ಕೆ ಅವ್ರು ಹೆಚ್ಚು ಮಾರ್ತಾರೆ. ಹೆಚ್ಚು ಮಾಡ್ತಾರೆ. 30,000 100,000 ಅವ್ರ ಬೇಡಿಕೆ ಇದ್ದಂಗೆ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಆಲೆಮನೆ ಕಣ್ಮರೆಯಾಗಿದ್ದರೂ ಇಂಥ ಕೆಲವು ಆಲೆಮನೆ ಇನ್ನೂ ಅಸ್ತಿತ್ವದಲ್ಲಿ ಇವೆ ಎನ್ನುವುದಕ್ಕೆ ಈ ಕೇಶವಪುರ ಆಲೆಮನೆ ಅತ್ಯುತ್ತಮ ನಿದರ್ಶನವಾಗಿದೆ.